ಚಡ್ಚಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ವೈದ್ಯಕೀಯ ಉಪಚಾರ ಒದಗಿಸುತ್ತಿರುವ ಕುರಿತು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗಿದೆ. ಈ ಕುರಿತು ಸರ್ಕಾರದ ಗಮನಕ್ಕೆ ತರಲು ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ. BCM ಹಾಸ್ಟೆಲ್ಗೆ ಭೇಟಿ ನೀಡಿ ವಸತಿ ನಿಲಯದಲ್ಲಿರುವ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ನಿಗದಿತ ಆಹಾರ ಪೂರೈಕೆ ಅಗತ್ಯ ಸೌಲಭ್ಯ ಒದಗಿಸುತ್ತಿರುವ ಕುರಿತು ಮಕ್ಕಳು ಮಾಲಕರಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಗುಣಮಟ್ಟದ ಆಹಾರ, ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಎಂದು ಸೂಚನೆ ನೀಡಿದರು. ಚಡ್ಚಣ ತಾಲೂಕಾ ಕಚೇರಿಯಲ್ಲಿ ಭೂಮಿ ಕೇಂದ್ರಕ್ಕೆ ಭೇಟಿ ನೀಡಿದವರು ಹಕ್ಕು ಬದಲಾವಣೆ ಜೆ ನಮೂನೆಗಳು 8 ದಿನಗಳಲ್ಲಿ ಮತ್ತು ನೋಟಿಸ್ ರಹಿತ ಹಕ್ಕು ಬದಲಾವಣೆಗಳು 3 ದಿನಗಳಲ್ಲಿ ಹಾಗೂ ಪೌತಿ ಖಾತೆಗಳು ಈ ಪೌತಿ ತಂತ್ರಾಂಶದಲ್ಲಿ ಅಳವಡಿಸಲಾಗಿರುವ ಕುರಿತು ಶಿರಸ್ತೇದಾರ RS ಚವ್ಹಾಣ್ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಚಡ್ಚಣ ಪಟ್ಟಣದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿದ್ರು. ನಂತರ ತಾಲೂಕಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಕಚೇರಿ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಹೇಳಿದರು. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಅಹಮದ್ ಹೆಸರಿನಲ್ಲಿ ಇರೋದು ಅಹಮದ್ ಪಾಟೀಲ್ ನಿಮ್ಗೆಲ್ಲ ಗೊತ್ತ ಇತಿಹಾಸ ಆ ಪಂಶಿಗೆ ನಿಮ್ಗೆಲ್ಲ ಗೊತ್ತ ಉಳಿದ 3 ಜನ ಅವರು ಸ್ವಲ್ಪ ಬೇರೆ ಉಳಿದ ಮಾಲೀಕರು ಯಾರಿದ್ದಾರಲ್ಲ ಅವರೆಲ್ಲ ಎಲ್ಲಿದ್ದಾರೆ? ಅವ್ರು ವಾರಸ್ದಾರ ಯಾರಿದ್ದಾರೆ ಇಲ್ಲಿ? ಮತ್ತೆ ಅವ್ರು ಬೇಕಲ್ಲ, ಅವ್ರು ತಿಳ್ಕೊಂಡಿದ್ರೆ ಮತ್ತೆ ಅವ್ರು ವಾರಸ್ದಾರ ಯಾರಂತ ಬೇಕಲ್ಲ. ಅವ್ರು ವಾರಸ್ದಾರ ತಗೊಳ್ಳಿ. ಈ ಮಾಲೀಕರೆಲ್ಲ ಯಾರು ನಿಮ್ ಪರಿಚಯದವರದ? ಎಲ್ಲರದ್ದು ಒಪ್ಪಿಗೆ ಇದೆಯಾ? ಒಟ್ಟಿಗೆ ಒಮ್ಮೆ ಬರ್ತಾ ಇಲ್ಲ. ಆಯ್ತು, ಅವ್ರನ್ನ ಕರೆಸಿ ಸೆಪರೇಟ್ ಆಗಿ ನೋಟಿಸ್ ಇಶ್ಯೂ ಮಾಡಿ ಮೇಲ್ಗಡೆ.